ಜೀನ್ಸ್ ಮತ್ತು ಕ್ರೋಮೋಸೋಮ್ಗಳ ಬಗ್ಗೆ ಅಧ್ಯಯನ ಮಾಡೋಣ. ತಡ ಮಾಡೋದು ಬೇಡ್ರಿ, ಸ್ಟಾರ್ಟ್ ಮಾಡ್ಬಿಡ್ರಿ. ನೋಡ್ರಿ, DNA, ಜೀನ್ಸ್ ಮತ್ತು ಕ್ರೋಮೋಸೋಮ್. ಪೈಲ ಏನ್ ಮಾಡೋಣ, ವ್ಯತ್ಯಾಸ ತಿಳ್ಕೊಳ್ಳೋಣ. ಆಮೇಲೆ DNA, ಜೀನ್ಸ್ ಮತ್ತು ಕ್ರೋಮೋಸೋಮ್ಗಳಿಗೆ ಸಪರೇಟ್ ಆಗಿ ಅಧ್ಯಯನವನ್ನ ಮಾಡ್ಕೋತಾ ಹೋಗೋಣ. ಹಾಗಾದ್ರೆ ಇಲ್ಲಿ ನೋಡ್ರಿ, ಫಸ್ಟ್ ಒಂದು ಬರೋದು ಯಾವ್ದ್ರಿ, DNA. ಯಾವ್ದ್ರಿ, DNA. ಹಾಗಾದ್ರೆ DNA ಫುಲ್ ಫಾರ್ಮ್ ಏನ್ರಿ, ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್. ಏನಂತ ಕರೀತಾರ್ರಿ, ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್. ಗೊತ್ತಾತ್ರಿ, DNA ಅಂತಂದ್ರ ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ ಕರೀತಾರೆ. ನೆಕ್ಸ್ಟ್ DNA ಮಾಡಲ್ಪಟ್ಟಿರೋದು ಎದರಿಂದ ಅಂತ ಕೇಳಿದ್ರ, ಸಾರಜನಕದ ಕ್ಷಾರದಿಂದ. ಸಾರಜನಕದ ಕ್ಷಾರದಿಂದ ಸಾರಜನಕದ ಕ್ಷಾರದಿಂದ DNA ಮಾಡಲ್ಪಟ್ಟಿದೆ. ಹಾಗಾದ್ರೆ ಇನ್ನು ನಾವು ಇದಕ್ಕಿಂತ ಒಂದು ಸ್ವಲ್ಪ ಸ್ಟೆಪ್ ಕೆಳಗೆ ಬಂದು ಅಂತಂದ್ರೆ, ಅಂದ್ರೆ ಜೀನ್ಸ್. ಈಗ ಜೀನ್ಸ್ ನ ತಗೊಂಡ್ರಿ, ಜೀನ್ಸ್ ನಾ ವ್ಯತ್ಯಾಸ ಅಷ್ಟೇ ಹೇಳತ್ತೇನ್ರಿ, ಇದಿಷ್ಟಕ್ಕೆ ಮುಗಿಲಿಲ್ಲ. ಏನ್ ಮಾಡ್ತೇನ್ರಿ, ವ್ಯತ್ಯಾಸಗಳನ್ನ ಹೇಳತ್ತಾನ. ಆಮೇಲೆ ಸಪರೇಟ್ ಆಗಿ DNA ನ ತಗೊಂಡ್ರೆ ಅಧ್ಯಯನ ಮಾಡ್ಕೊಂಡು ಹೋಗೋಣ. ಜೀನ್ಸ್ ಅಂತಂದ್ರೆ ಏನ್ರಿ ಸರ್, ಜೀನ್ಸ್ ಅಂದ್ರೆ ಏನ್ರಿ, ಹೆಸರು ಕೇಳಿದೇನ್ರಿ. ಈಗ ಯಾರೊಬ್ಬ ಓಡಾಳಿದ್ದಂತಂದ್ರ ಅವಾಗ ನೀವೇನಂತೀರಿ, ಅವ್ರು ನೋಡಿದ ಕೂಡಲೇ ಏನು ಮಾಡಕ್ ಬರೋದಿಲ್ಲ, ಅವ್ರ ಮನ್ಯಾಗಿನ ಜೀನ್ಸ್ ಹಂಗ ಐತಿ ಅಂತ ಹೇಳ್ತಿರಲ್ಲ, ಹಂಗಾರ ಜೀನ್ಸ್ ಅಂದ್ರೆ ಏನ್ರಿ, ಇದ್ರ ಕೆಲಸ ಏನ್ರಿ. ಪೈಲ ನೋಡ್ರಿ, ಜೀನ್ಸ್ ಅಂದ್ರೆ ಏನಪ್ಪಾ ಅಂತಂದ್ರ, ಇಲ್ಲಿ DNA ಕಾಣತೈತಲ್ರಿ, ಈ DNA ಯ ಸಣ್ಣ ಸಣ್ಣ ತುಣುಕುಗಳಿಗೆ ಏನಂತ ಕರೀತಾರ್ರಿ, DNA ಯ ಸಣ್ಣ ಸಣ್ಣ ತುಣುಕುಗಳು, ತುಣುಕುಗಳಿಗೆ DNA ಯ ಸಣ್ಣ ಸಣ್ಣ ತುಣುಕುಗಳಿಗೆ ಏನಂತ ಕರೀತಾರ್ರಿ, ಜೀನ್ಸ್ ಅಂತ ಕರೀತಾರೆ. ಇಲ್ಲಿ ಕಂಡು ಬರುವಂತಹ DNA ಯ ಸಣ್ಣ ಸಣ್ಣ ತುಣುಕುಗಳಿಗೆ ಜೀನ್ಸ್ ಅಂತ ಕರೀತಾರ. ಇದರ ಒಂದು ಮುಖ್ಯ ಲಕ್ಷಣ ಏನಪ್ಪಾ ಅಂತಂದ್ರ, ಗುಣಲಕ್ಷಣ, ಮಾನವ ಗುಣಲಕ್ಷಣಗಳನ್ನ ತಿಳಿಸ್ತದ್ರಿ. ಏನ್ರಿ, ಮಾನವ ಗುಣಲಕ್ಷಣಗಳನ್ನು ತಿಳಿಸುತ್ತದೆ. ಮಾನವ ಗುಣಲಕ್ಷಣಗಳ ಬಗ್ಗೆ ತಿಳಿಸೋ ಕೆಲಸ ಮಾಡದ್ರಿ ಈ ನಮ್ಮ ಜೀನ್ಸ್ ಮಾಡ್ತದೆ. ಹಾಗಾದ್ರೆ ಇನ್ ನೆಕ್ಸ್ಟ್ ಬರೋದು ಯಾವ್ದ್ರಿ, ಕ್ರೋಮೋಸೋಮ್ ರೀ. ಕ್ರೋಮೋಸೋಮ್ ರೀ. ಹಾಗಾದ್ರೆ ಕ್ರೋಮೋಸೋಮ್ ನ ಕೆಲಸ ಏನ್ರಿ, ಕ್ರೋಮೋಸೋಮ್ ನ ಕೆಲಸ ಏನಲ್ರಿ, ಇದೇನ್ರಿ ಒಂದ ಗಾಡಿ ತರ ಕೆಲಸ ಮಾಡ್ತೈತಿ. ಅಂದ್ರೆ ವಾಹನ ಒಂದ್ ಬಸ್ ಇರತ್ರಿ, ಬಸ್ ತರ ಏನ್ ಮಾಡ್ತೈತಿ, ಕೆಲಸ ಮಾಡ್ತೈತ್ರಿ. ಯಾಕೆ ಬಸ್ ತರ ಕೆಲಸ ಮಾಡ್ತೈತ್ರಿ ಅಂತಂದ್ರ, ಇಲ್ಲೇನು ಜೀನ್ಸ್ ಅದಾವಲ್ರಿ, ಮಾನವ ಗುಣಲಕ್ಷಣಗಳು ಅದಾವಲ್ರಿ, ಆ ಒಂದು ಜೀನ್ಸ್ ಗಳನ್ನ ಏನ್ ಮಾಡ್ತೈತ್ರಿ, ಈ ಕ್ರೋಮೋಸೋಮ್ ಏನ್ ಮಾಡ್ತೈತ್ರಿ, ಪೀಳಿಗೆಯಿಂದ ಪೀಳಿಗೆ ವಂಶಾವಳಿಯಾಗಿ ಏನ್ ಮಾಡ್ತೈತ್ರಿ, ಹೊತ್ಕೊಂಡು ಹೋಗೋ ಕೆಲಸ ಯಾರು ಮಾಡ್ತೈತ್ರಿ, ಕ್ರೋಮೋಸೋಮ್ ಮಾಡ್ತೈತಿ. ಏನ್ ಮಾಡ್ತೈತ್ರಿ, ಜೀನ್ಸ್ ಗಳನ್ನು ವಂಶ ಅಥವಾ ವಂಶದಿಂದ ವಂಶಕ್ಕೆ ಅಥವಾ ವಂಶಾವಳಿಯಾಗಿ ತೆಗೆದುಕೊಂಡು ಹೋಗುವ ಕೆಲಸ. ಹೋಗುವ ಕೆಲಸವನ್ನು ಯಾವ್ದು ಮಾಡ್ತೈತ್ರಿ, ಕ್ರೋಮೋಸೋಮ್ ಮಾಡ್ತದೆ. ಅದಕ್ಕಾಗಿ ಇದಕ್ಕೆ ಏನಂತ ಕರೀತಾರೆ ಅಂತಂದ್ರೆ, ಹೆರಿಡಿಟಿ ವೆಹಿಕಲ್ ಅಂತ ಕರೀತಾರೆ. ಮಾನವ ದೇಹದ ಹೆರಿಡಿಟಿ ವೆಹಿಕಲ್ ಅಂತ ಯಾವ್ದನ್ನ ಕರೀತಾರೆ ಅಂತ ಕೇಳಿರ, ಯಾವ್ದನ್ನ ಕರೀತಾರೆ, ಕ್ರೋಮೋಸೋಮ್ ಅನ್ನ ಕರೀತಾರೆ. ಹೆರಿಡಿಟಿ ವೆಹಿಕಲ್ ಅಥವಾ ನಮ್ ಕನ್ನಡದಾಗ ಹೇಳ್ಬೇಕಂತಂದ್ರ ಏನ್ರಿ, ಅನುವಂಶೀಯ ವಾಹಕ ಅಂತ ಕರೀತಾರೆ. ಗೊತ್ತಾತ್ರಿ, ಏನಂತ ಕರೀತಾರ್ರಿ, ಕ್ರೋಮೋಸೋಮ್ ಅನ್ನ ಹೆರಿಡಿಟಿ ವೆಹಿಕಲ್ ಅಂತಾನು ಕರೀತಾರ, ಮತ್ತ ಅನುವಂಶೀಯ ವಾಹಕ ಅಂತಾನು ಕೂಡ ಕರೀತಾರೆ. ಇದಿಷ್ಟು ಏನಪ್ಪಾ ಅಂತಂದ್ರ ಕ್ರೋಮೋಸೋಮ್ ರೀ. ಆಮೇಲೆ ಸಪರೇಟ್ ಆಗಿ ಅಧ್ಯಯನ ಮಾಡ್ಕೊಂತ ಹೋಗುವಾಗ ನಿಮ್ಗ ಗೊತ್ತಾಗ್ತದೆ. ಇಲ್ಲಿ ನೋಡ್ರಿ, ಸಿಂಪಲ್ ಆಗಿ ಹೇಳ್ಬೇಕಂತಂದ್ರ, ಇಲ್ಲೊಂದು ಬಸ್ ಐತ್ರಿ, ಇದ್ರೊಳಗ ಪ್ಯಾಸೆಂಜರ್ ಅದ, ಒಬ್ಬ, ಇಬ್ರು, 3 ಜನ ಅಥವಾ 3 ಜನ ಮಾಡ್ರಿ. ಒಂದನೇದವ, ಎರಡನೇದವ, ಮೂರನೇದವ. ಒಂದನೇದವನ ಹೆಸರು ಏನ್ರಿ, ಜೀನ್ಸ್ ರೀ. ಎರಡನೇದವನ ಹೆಸರು ಕೂಡ ಏನ್ರಿ, ಜೀನ್ಸ್ ರೀ. ಮೂರನೇದವನ ಹೆಸರು ಕೂಡ ಏನ್ರಿ, ಇವನ ಹೆಸರು ಜೀನ್ಸ್ ರೀ. ಆದ್ರ ಈ ಬಸ್ಸಿನ ಹೆಸರು ಏನಪ್ಪಾ ಅಂತಂದ್ರ ಕ್ರೋಮೋಸೋಮ್. ಈ ಬಸ್ಸಿನ ಹೆಸರು ಏನ್ರಿ, ಕ್ರೋಮೋಸೋಮ್. ಬಸ್ಸಿನ ಹೆಸರು ಕ್ರೋಮೋಸೋಮ್. ಕ್ರೋಮೋಸೋಮ್ ಎಂಬ ಬಸ್ಸಿನಲ್ಲಿ ಜೀನ್ಸ್ ಗಳೇ ಪ್ರಯಾಣಿಕರು. ಹಂಗಾರಿ ಸೇಮ
ನಮ್ಮ ಮಾನವ ದೇಹದ ಗುಣಲಕ್ಷಣಗಳನ್ನ ಅವನ ಒಂದು ವಂಶಾವಳಿಯಾಗಿ ಅವನ ಒಂದು ವಂಶಾವಳಿಯಾಗಿ ಅವನ ಒಂದು ವಂಶಕ್ಕೆ ಅಂದ್ರೆ ಈಗ ಅಪ್ಪ ಅದಾರ ಅಂತೇಳಿ ಅಪ್ಪನಿಂದ ಮಗನಿಗೆ, ಮಗನಿಂದ ಅವನ ಮಗನಿಗೆ ಏನ್ ಮಾಡಿದ್ರಿ ಗುಣಲಕ್ಷಣಗಳನ್ನ ಟ್ರಾನ್ಸ್ಫರ್ ಮಾಡೋ ಕೆಲಸ ಬಸ್ ತರ ಕೆಲಸ ಆಗ್ತದ್ರಿ, ಕ್ರೋಮೋಸೋಮ್ ಮಾಡ್ತದ್ರಿ. ಅದ್ರೊಳಗೆ ಇರೋರ್ನ ಯಾರ್ರಿ ಜೀನ್ಸ್ ಗೊತ್ತದ್ರಿ, ಅದ್ರೊಳಗೆ ಇರೋರ್ನ ಯಾರ್ರಿ ಜೀನ್ಸ್. ಹಾಗಾದ್ರ ಇಲ್ಲೇನ್ ಮಾಡೋಣ ಈಗ ಅಂತಂದ್ರ ಅರ್ಥದ್ರಿ, ಇದಿಷ್ಟೇನ್ರಿ ಡಿಫ್ರೆನ್ಸ್. ಇದು DNA, ಜೀನ್ಸ್, ಕ್ರೋಮೋಸೋಮ್ ಇರುವಂತ ಡಿಫ್ರೆನ್ಸ್ ರೀ. ಇನ್ನು ನಾವು ಸಪರೇಟ್ ಆಗಿ ಏನ್ ಮಾಡೋಣ ಅಂದ್ರ DNA ಬಗ್ಗೆ ಅಧ್ಯಯನ ಮಾಡ್ಕೋತ ಹೋಗುಣ. DNA ಬಗ್ಗೆ ಅಧ್ಯಯನ ಮಾಡ್ಕೋತ ಹೋಗುಣ. ನೋಡ್ರಿ ಫಸ್ಟ್ ನೋಡ್ರಿ DNA ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ ಕರೀತಾರೆ. ಏನಂತ ಕರೀತಾರ್ರಿ? ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ ಇದ್ರ ಫುಲ್ ಫಾರ್ಮಿಂಗ್ ಎಕ್ಸಾಂಪಲ್ ಕೇಳಿದಾರಿ ಇದ್ರ ಸಲುವಾಗಿ. ಇನ್ ನೆಕ್ಸ್ಟ್ ಮತ್ತೇನ್ ಕೇಳ್ತಾರ್ರಿ? ಹಾಗಾದ್ರ DNA ಯಾವುದರಿಂದ ಮಾಡಲ್ಪಟ್ಟಿದೆ? DNA ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದ್ರ ಸಾರಜನಕದ ಕ್ಷಾರಗಳಿಂದ ಕ್ಷಾರದಿಂದ ಮಾಡಲ್ಪಟ್ಟಿದೆ. ಗೊತ್ತತ್ರಿ ಯಾವುದರಿಂದ ಮಾಡಲ್ಪಟ್ಟಿದೆ? DNA ರೀ ಸಾರಜನಕದ ಕ್ಷಾರದಿಂದ ಮಾಡಲ್ಪಟ್ಟಿದೆ. ಇದು ನೆನಪಿರಿ. ಹಾಗಾದ್ರೆ ನೆಕ್ಸ್ಟ್ DNA ಗೆ ಏನಂತ ಕರೀತಾರ್ರಿ? DNA ಗೆ ಏನಂತ ಕರೀತಾರ ಅಂದ್ರೆ ಮಾನವ ದೇಹದ ನೀಲನಕ್ಷೆ ಯಾವುದು ಅಂತ ಕೇಳ್ತಾರೆ. ನೀಲನಕ್ಷೆ ಮಾನವ ದೇಹದ ನೀಲನಕ್ಷೆ ಅಂತ ಕರೀತಾರೆ. ನೀಲನಕ್ಷೆ ಎನ್ನುವುದು ಅರ್ಥಾತ್ರಿ ಮಾನವ ದೇಹದ ನೀಲನಕ್ಷೆ ಅಂತ ಯಾವ್ದನ್ನ ಕರೀತಾರ ಅಂತ ಕೇಳಿದ್ರೆ ಅದನ್ನ ಕರೀತಾರೆ ನಮ್ಮ DNA ಅನ್ನ ಕರೀತಾರೆ. ಹಾಗಾದ್ರೆ DNA ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ DNA ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿದ್ರಿ? ಸಾರಜನಕದ ಕ್ಷಾರದಿಂದ ಮಾಡಲ್ಪಟ್ಟಿದೆ. ಹಾಗಾದ್ರೆ DNA ಅನ್ನ ಏನಂತ ಕರೀತಾರೆ? ಮಾನವ ದೇಹದ ನೀಲನಕ್ಷೆ ಎಂದು ಕರೆಯುವರು. ಹಾಗಾದ್ರ ಇಲ್ಲಿ DNA ನೋಡಿ, DNA ಏನಾಗಬೇಕಾದ್ರಿ ರೆಡಿ ಆಗ್ಬೇಕಾದ್ರೆ ನಮ್ಮ ದೇಹದಲ್ಲಿ ಒಂದು DNA ರೆಡಿ ಆಗ್ಬೇಕಾದ್ರೆ ಅಲ್ಲಿ ಯಾವ್ಯಾವ ಒಂದು ಸಾರಜನಕದ ಕ್ಷಾರಗಳು ಕೂಡ್ಕೊಂತಾರ DNA ರೆಡಿ ಆಗೈತಿ. ಮತ್ತ ಈ ವೈರಸ್ ಒಳಗೆ ಬಂತಂದ್ರ ಅಲ್ಲಿ RNA ಕಂಟೆಂಟ್ ಇರ್ತದ್ರಿ. ವೈರಸ್ ಒಳಗೆ ಏನಿರ್ತದೆ RNA ಕಂಟೆಂಟ್ ಇರ್ತದ್ರಿ, ಕರೆಕ್ಟ್ ರೀ? ಅಲ್ಲಿ RNA ರೆಡಿ ಆಗ್ಬೇಕಾದ್ರೆ ಯಾವ ಸಾರಜನಕದ ಕ್ಷಾರಗಳು ಇರ್ತಾವು ಅನ್ನೋದನ್ನ ನೋಡೋಣ. ಈಗ ಎದರ ಆಧಾರದ ಮೇಲೆ ರೀ? ಸಾರಜನಕದ ಕ್ಷಾರದ ಆಧಾರದ ಮೇಲೆ ಮತ್ತೆ ಮಾಡ್ತಾರೆ. ಈ ಸಾರಜನಕ ಕ್ಷಾರದಲ್ಲಿ ಮತ್ತೆ ಎರಡು ಪ್ರಕಾರಗಳನ್ನಾಗಿ ಮಾಡ್ತಾರ. ಇಲ್ಲಿ ಬರ್ಕೋರಿ ಏನಪ್ಪಾ ಅಂತಂದ್ರ ಸಾರಜನಕದ ಕ್ಷಾರ ನೋಡ್ರಿ. ಇದನ್ನ ಎರಡು ಪ್ರಕಾರಗಳನ್ನಾಗಿ ವಿಂಗಡಿಸ್ತಾರ್ರಿ. ಫಸ್ಟ್ ಒಂದು ಬರೋದು ಯಾವ್ದ್ರಿ? ಫ್ಯೂರಿನ್ಸ್. ಇನ್ ಸೆಕೆಂಡ್ ಒನ್ ಎರಡನೇ ಭಾಗವಾಗಿ ಪಿರಾಮಿಡಿನ್ಸ್ ಅಂತ ಕರೀತಾರೆ. ಫಸ್ಟ್ ಒನ್ ಯಾವ್ದ್ರಿ? ಸಾರಜನಕದ ಕ್ಷಾರಗಳನ್ನು ಎರಡು ಪ್ರಕಾರಗಳಾಗಿ ಫ್ಯೂರಿನ್ಸ್ ಮತ್ತು ಪಿರಾಮಿಡಿನ್ಸ್ ಅಂತ ಎರಡು ಪ್ರಕಾರಗಳಾಗಿ ವಿಂಗಡಣೆ ಮಾಡ್ತಾರೆ. ಇನ್ನ ನಾವ್ ಏನ್ ಮಾಡತ್ತೇವ್ರಿ? ಸಾರಜನಕದ ಕ್ಷಾರದ ಬಗ್ಗೆ ಅಧ್ಯಯನ ಮಾಡತ್ತೇವ್ರಿ. ಇನ್ನ ನಮ್ಗೆ ಏನಾಗಿಲ್ರಿ? DNA ಪ್ರಿಪೇರ್ ಆಗಿಲ್ಲ, ಅಂದ್ರೆ DNA ರೆಡಿ ಆಗಿಲ್ಲ. ಇನ್ನ ಮ್ಯಾಲ ಈ ಸಾರಜನಕದ ಕ್ಷಾರಗಳನ್ನ ಅಣುಗಳನ್ನ ತಗೊಂಡ್ಕಾರ ನಾವೇನ್ ಮಾಡ್ತೇವ್ರಿ? DNA ಅನ್ನ ಮತ್ತು RNA ಅನ್ನ ರಚನೆ ಮಾಡ್ಕೋತೀವಿ, ಅಥವಾ ನಮ್ಮ ದೇಹದಲ್ಲಿ ರಚನೆ ಆಗಿರ್ತದೆ. ಅದ್ ಹೆಂಗಂತ ನೋಡೋಣ. ಸಾರಜನಕದ ಕ್ಷಾರವನ್ನ ಪ್ಯೂರಿನ್ಸ್ ಮತ್ತು ಪಿರೈಡಿನ್ಸ್ ಅಂತ ಹೇಳ್ತಾರೆ, ಎರಡು ಪ್ರಕಾರಗಳಾಗಿ ವಿಂಗಡಿಸ್ತಾರ. ಈ ಪ್ಯೂರಿನ್ಸ್ ಒಳಗ ಮತ್ತೆರಡು ಭಾಗಗಳು ಬರ್ತಾವ. ಅವ್ಯಾವ ಅಂತ ನೋಡ್ರಿ. ಫ್ಯೂರಿನ್ಸ್ ಒಳಗ ಫಸ್ಟ್ ಒನ್ ಯಾವ್ದ್ರಿ? ಅಡಿನಿನ್. ಇದನ್ನ ಎ ದಿಂದ ಗುರುತಿಸ್ತಾರ್ರಿ. ನೆಕ್ಸ್ಟ್ ಸೆಕೆಂಡ್ ಒನ್ ಫ್ಯೂರಿನ್ಸ್ ಒಳಗ ಗ್ವಾನಿನ್. ಇದು G ಅಕ್ಷರದಿಂದ ಗುರುತಿಸ್ರಿ. ನೆಕ್ಸ್ಟ್ ಇಲ್ಲಿ ಬರಿ ಪಿರಾಮಿಡಿನ್ಸ್ ಒಳಗ ಯಾವ್ದ್ರಿ? ಫ್ಯೂರಿನ್ಸ್ ಒಳಗ ಅಡಿನಿನ್ ಮತ್ತು ಗ್ವಾನಿನ್ ಅಂದ್ರ. ಪಿರಾಮಿಡಿನ್ಸ್ ಒಳಗ ಯಾವ ಬರ್ತಾವ್ರಿ? ಇಲ್ಲಿ ಫಸ್ಟ್ ಒನ್ ಸೈಟೋಸಿನ್. ಸೆಕೆಂಡ್ ಒನ್ ಯುರಾಸಿಲ್. ಇನ್ನು ಥರ್ಡ್ ಒನ್ ಬಂದಂತ ಥಯಾಮಿನ್.
ಯಾವ್ದ್ರಿ ಥಯಾಮಿನ್ ನೋಡಿ ಹೆಂಗ್ರಿ ಪಿರಾಮಿಡ್ ಬೀನ್ಸ್ ಒಳಗ ಸೈಟೋಸಿನ್ ಯುರಾಸಿಲ್ ಮತ್ತು ಥಯಾಮಿನ್ ಅಂತ ಮತ್ತೆ 3 ಪ್ರಕಾರಗಳಾಗಿ ವಿಂಗಡಿಸ್ತಾರ ಸಾರಜನಕದ ಕ್ಷಾರಗಳನ್ನ 2 ಪ್ರಕಾರಗಳಾಗಿ ವಿಂಗಡಿಸ್ತಾರೆ ಒಂದೇದು ಫ್ಯೂರಿನ್ಸ್ ಮತ್ತೊಂದು ಪಿರಾಮಿಡಿನ್ಸ್ ಫ್ಯೂರಿನ್ಸ್ ಒಳಗ ಮತ್ತೆ 2 ಪ್ರಕಾರಗಳು ರೀ ಒಂದು ಅಡಿನಿನ್ ಇನ್ನೊಂದು ಗ್ವಾನಿನ್ ನೆಕ್ಸ್ಟ್ ಒನ್ನ ಈ ಪಿರಾಮಿಡಿನ್ಸ್ ಅಂದ್ರೆ ಎರಡನೇ ಭಾಗದಲ್ಲಿ ಕಂಡುಬರುವ ಪಿರಾಮಿಡಿನ್ಸ್ ಇದ್ರೊಳಗೆ ಮತ್ತೆ 3 ಪ್ರಕಾರಗಳು ಒಂದು ಸೈಟೋಸಿನ್ ಎರಡನೇದು ಯುರಾಸಿಲ್ ಮೂರನೇದು ಥಯಾಮಿನ್ ಅಂತ ಕರೀತಾರೆ ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ನಮ್ಮ ಫ್ಯೂರಿನ್ಸ್ ಮತ್ತು ಪಿರಾಮಿಡಿನ್ಸ್ ಈ ಒಂದು ಕ್ಷಾರಜನಕದ ಕ್ಷಾರಗಳನ್ನ ತಗೊಂತಾರೆ ಏನ್ ಮಾಡ್ತಾರ್ರಿ ಡಿಎನ್ಎ ರಚನೆ ಮತ್ತೇನ್ ಮಾಡ್ತಾರ್ರಿ ಆರ್ಎನ್ಎ ರಚನೆಯನ್ನ ಮಾಡ್ತಾರೆ ಆರ್ಎನ್ಎ ರಚನೆ ನೋಡ್ರಿ ಡಿಎನ್ಎ ರಚನೆ ಮತ್ತು ಆರ್ಎನ್ಎ ರಚನೆಯನ್ನ ಮಾಡ್ತಾರ್ರಿ ಹೆಂಗ ಮಾಡ್ತಾರ ಅನ್ನೋದನ್ನ ನೋಡೋಣ ಅದಕ್ಕಿಂತ ಪೈಲ ಇಲ್ಲಿ ಪಿರಾಮಿಡಿನ್ಸ್ ಅಂತ ಐತಲ್ರಿ ಇಲ್ಲಿ ನೆನ್ಪಿಟ್ಕೊಳ್ಳೋದು ದೊಡ್ಡ ಸೇರಿಸ್ತಾನ್ರಿ ಪಿರಾಮಿಡ್ ಹೆಂಗಿರ್ತಾವ್ರಿ ಪಿರಾಮಿಡ್ ಹೆಂಗ್ರಿ ಟ್ರಯಾಂಗಲ್ ಶೇಪ್ ಆಗಿರ್ತಾವ್ರಿ ಈ ಪಿರಾಮಿಡ್ ಅನ್ನ ಏನ್ ಮಾಡ್ಬಿಡ್ತೀವಿ ಕಟ್ ಮಾಡಿಬಿಡೋದು CUT ಕಟ್ ಮಾಡಿಬಿಡೋದು ಗೊತ್ತಾತ್ರಿ ಸಿ ಅಂತಂದ್ರ ಸೈಟೋಸಿನ್ ಯು ಅಂತಂದ್ರ ಯುರಾಸಿಲ್ ಟಿ ಅಂತಂದ್ರ ಥಯಾಮಿನ್ ಅರ್ಥ ಆತ್ರಿ ಏನ್ರಿ ಸಿ ಅಂತಂದ್ರ ಸೈಟೋಸಿನ್ ಯು ಅಂತಂದ್ರ ಯುರಾಸಿಲ್ ಟಿ ಅಂತಂದ್ರ ಥಯಾಮಿನ್ ಪಿರಾಮಿಡಿನ್ಸ್ ಗೊತ್ತಾದ್ರು ಪಿರಾಮಿಡ್ ಅನ್ನು ಏನ್ ಮಾಡ್ಬಿಡೋದು ಕಟ್ ಮಾಡಿಬಿಡು ಅಂದ ನೋಡ್ರಿ ನೆಕ್ಸ್ಟ್ ಇಲ್ಲಿ ಬರ್ರಿ ಡಿಎನ್ಎ ರಚನೆ ಹಾಗಾದ್ರೆ ನಮ್ಮ ದೇಹದೊಳಗ ಡಿಎನ್ಎ ರಚನೆ ಐತ್ರಿ ಆಲ್ರೆಡಿ ಹಾಗಾದ್ರೆ ಈ ಡಿಎನ್ಎ ರಚನೆಯನ್ನ ಸಾರಜನಕದ ಯಾವ್ಯಾವ ಕ್ಷಾರಗಳನ್ನ ತಗೊಂಡ್ಕಾರ ರೆಡಿ ಮಾಡಿದಾರ ಅಂತ ನೋಡ್ರಿ ಇಲ್ಲಿ ಫ್ಯೂರಿನ್ಸ್ ಒಳಗ ಅಡಿನಿನ್ ಮತ್ತು ಗ್ವಾನಿನ್ ತಗೋತಾರ್ರಿ ಫಸ್ಟ್ ಅವ್ರಿ ಅಡಿನಿನ್ ಸೆಕೆಂಡ್ ಒನ್ ಗ್ವಾನಿನ್ ಗೊತ್ತಾತ್ರಿ ಏನೇನ್ ತಗೋತಾರ್ರಿ ಫ್ಯೂರಿನ್ಸ್ ಒಳಗಿನೂರಿ ಸಾರಜನಕದ ಕ್ಷಾರಗಳಾದ ಅಡಿನಿನ್ ಮತ್ತು ಗ್ವಾನಿನ್ಗಳನ್ನ ತಗೋತಾರ ನೆಕ್ಸ್ಟ್ ಇಲ್ಲಿ ಬಂದ ಪಿರಾಮಿಡಿನ್ಸ್ ಒಳಗ ಮತ್ತೆರಡು ಅಣುಗಳನ್ನು ತಗೋತಾರ ಒಂದು ಸೈಟೋಸಿನ್ ನೆಕ್ಸ್ಟ್ ಲಾಸ್ಟ್ ಒನ್ ಥಯಾಮಿನ್ ಯುರಾಸಿಲ್ ತಗೊಳಂಗಿಲ್ಲ ಯುರಾಸಿಲ್ ಎಲ್ಲಿ ಬರುತ್ತ್ರಿ ಆರನೇ ರಚನೆಯಲ್ಲಿ ಬರುತ್ತ್ರಿ ಇಲ್ಲಿ ಥಯಾಮಿನ್ ಅನ್ನ ತಗೋತಾರೆ ಏನ್ರಿ ಥಯಾಮಿನ್ ಅನ್ನ ತಗೊಂತಾರೆ ಏನ್ ಮಾಡ್ತಾರೆ ಡಿಎನ್ಎ ಅನ್ನ ರಚನೆ ಮಾಡ್ತಾರೆ ನಮ್ಮ ದೇಹದಲ್ಲಿ ಡಿಎನ್ಎ ರಚನೆ ಆಗಿದ್ದು ಫ್ಯೂರಿನ್ಸ್ ಗಳಾದ ಅಡಿನಿನ್ ಮತ್ತು ಗ್ವಾನಿನ್ ಎ ಜಿ ಎ ಮತ್ತು ಜಿ ಅಡಿನಿನ್ ಮತ್ತು ಗ್ವಾನಿನ್ಗಳು ಪಿರಾಮಿಡಿನ್ಸ್ ಗಳಾದ ಸೈಟೋಸಿನ್ ಮತ್ತು ಥಯಾಮಿನ್ AGCT ಈ ಒಂದು ಸಾರಜನಕದ ಕ್ಷಾರಗಳನ್ನ ಯೂಸ್ ಮಾಡ್ಕೊಂಡ ನಮ್ಮ ದೇಹದಲ್ಲಿ ಡಿಎನ್ಎ ರಚನೆ ಆಗಿರ್ತದ್ರಿ ಇನ್ ನೆಕ್ಸ್ಟ್ ಆರ್ಎನ್ಎ ರಚನೆ ಹೆಂಗಾಗ್ತದ್ರಿ ಸರ್ ಆರ್ಎನ್ಎ ರಚನೆ ಹೆಂಗಾಗ್ತದೆ ನೋಡ್ರಿ ಇದ್ರೊಳಗ ಸೇಮ್ ಆಸ್ ಇಟ್ ಇಸ್ ರೀ ಇಲ್ಲೇನ ಅಡಿನಿನ್ ಗ್ವಾನಿನ್ ಸೈಟೋಸಿನ್ ಇವು ಮೂರು ಏನ್ ಬರ್ತಾವ್ರಿ ಕಾಮನ್ ಆಗಿ ಬರ್ತಾವ ಎರಡು ಕಡೆ ಡಿಎನ್ಎ ಮತ್ತು ಆರ್ಎನ್ಎ ರಚನೆಯಲ್ಲಿ ಫಸ್ಟ್ ಒನ್ ಯಾವ್ದು ಹೆಂಗಾರ ಅಡಿನಿನ್ ಇದು ಎ ಇನ್ ಸೆಕೆಂಡ್ ಒನ್ ಗ್ವಾನಿನ್ ಇದು ಜಿ ಇನ್ನ ಥರ್ಡ್ ಒನ್ ಸೈಟೋಸಿನ್ ಇನ್ನ ಫೋರ್ತ್ ಒನ್ ಯುರಾಸಿಲ್ ಫೋರ್ತ್ ಒನ್ ಯಾವ್ದ್ರಿ ಯುರಾಸಿಲ್ ಗೊತ್ತಾತ್ರಿ ನೋಡ್ರಿ ಡಿಫ್ರೆನ್ಸ್ ಏನಂತ ಗೊತ್ತಾತ್ ನಿಮ್ಗ ಡಿಎನ್ಎ ರಚನೆಯಲ್ಲಿ ಪ್ಯೂರಿನ್ಸ್ ಗಳಾದ ಅಡಿನಿನ್ ಮತ್ತು ಗ್ವಾನಿನ್ ಗಳನ್ನ ಯೂಸ್ ಮಾಡ್ಕೊಂಡ್ರ ಪಿರಾಮಿಡಿನ್ಸ್ ಗಳಾದ ಸೈಟೋಸಿನ್ ಮತ್ತು ಥಯಾಮಿನ್ ಗಳನ್ನ ಯೂಸ್ ಮಾಡ್ಕೊತಾರ್ರಿ ಸಾರಜನಕದ 4 ಕ್ಷಾರಗಳು ಈ ಸೈಡ್ ಅದಾವ್ರಿ ನೆಕ್ಸ್ಟ್ ಇಲ್ಲೂ 4 ಕ್ಷಾರಗಳು ಅದಾವ್ರಿ ಯಾವ್ಯಾವ ಅದಾವ ನೋಡ್ರಿ ಆರನೇ ರಚನೆಯಲ್ಲಿ ಅಡಿನಿನ್ ಗ್ವಾನಿನ್ ಸೈಟೋಸಿನ್ ಎರಡು ಇವು ಮೂರು ಐತಲ್ರಿ ಕಾಮನ್ ರೀ ಮೂರು ಕಾಮನ್ ಎಲ್ಲಿಂದ್ರ ರೀ ಇಲ್ಲಿಂದ್ರ ಇವು ಮೂರು ಎರಡದ್ರೊಳಗೆ ಏನ್ ಬರ್ತಾವ್ರಿ ಕಾಮನ್ ಆಗಿ ಇರ್ತಾವ ಅಡಿನಿನ್ ಗ್ವಾನಿನ್ ಸೈಟೋಸಿನ್ ಆದ್ರ ಇಲ್ಲಿ ಏನ್ ಕೇಳ್ತಾರ ನಿಮ್ಮನ್ನ ಅಂತಂದ್ರ ಡಿಎನ್ಎಗೂ ಮತ್ತು ಆರ್ಎನ್ಎಗೂ ವ್ಯತ್ಯಾಸ ಏನೇನ್ ಕಂಡು ಬರ್ತಾವಪ್ಪ ಅಂತಂದ್ರ ಡಿಎನ್ಎ ಅಲ್ಲಿ ಥಯಾಮಿನ್ ಅನ್ನೋ ಸಾರಜನಕ ಕ್ಷಾರ ಕಂಡು ಬಂದ್ರ ಆರ್ಎನ್ಎ ರಚನೆಯಲ್ಲಿ ಯುರಾಸಿಲ್ ಅನ್ನುವ ಒಂದು ಸಾರಜನಕದ ಕ್ಷಾರ ಕಂಡು ಬರ್ತದೆ ವ್ಯತ್ಯಾಸ ಬರ್ತದ್ರಿ ಇಲ್ಲಿ ಥಯಾಮಿನ್ ಇಲ್ಲಿ ಯುರಾಸಿಲ್ ಹಾಗಾದ್ರ ಇಲ್ಲಿ ಯಾರು ಬರ್ತಾರಪ್ಪ ಅಂತಂದ್ರ
ಅವ್ರಿಗೆ ಯಾರ್ಯಾರು ವ್ಯಾಟ್ಸನ್ ಮತ್ತು ಕ್ರಿಕ್ ಬರ್ತಾರ ಕೊಡ್ತದೆ ನಿಮಗೆ DNA ದ್ವಿಸುರುಳಿ ಮಾದರಿ ರೀ. ಅವ್ರ ಏನ್ ಮಾಡ್ತಾರಪ್ಪ ಅಂತಂದ್ರ ಅಡಿನಿನ್, ಗ್ವಾನಿನ್, ಸೈಟೋಸಿನ್ ಮತ್ತು ಥಯಾಮಿನ್ ಈ ಒಂದು ಸಾರಜನಕದ ಕ್ಷಾರಗಳನ್ನ ಯೂಸ್ ಮಾಡ್ಕೊಂಡ್ಕಾರ ನಾವು DNA ರಚನೆ ಮಾಡಬಹುದು ಅಂತ ಈಗ ಅವ್ರಿಗೆ ಗೊತ್ತಾಗಿರುತ್ತೆ. ಅದಕ್ಕೆ ಅವ್ರು ಏನ್ ಮಾಡ್ತಾರನ್ನ DNA ಏಕಸುರುಳಿ ಇರ್ತೈತಿ. ಹೆಂಗಿರ್ತೈತಿ? ಮಿಂಚನ್ಕಿ ಟೈಪ್ ಇರ್ತೈತಿ. ನೀವು ನೋಡಿರ್ಬೋದು, ಇಲ್ಲಿ ತೆಗಿತ ನೋಡ್ರಿ. ಹಿಂಗಿರ್ತದ್ರಿ ಮಿಂಚನ್ಕಿ ಟೈಪ್. ನೋಡಿರ್ತೀರಿ ನೀವು. ಇದೇನ್ರಿ DNA ಏಕಸುರುಳಿ ಮಾದರಿ. ಹಾಗಾದ್ರ ಈ DNA ಏಕಸುರುಳಿ ಮಾದರಿಯನ್ನ ಅವ್ರೇನ್ ಮಾಡ್ತಾರೆ? ದ್ವಿಸುರುಳಿಯನ್ನಾಗಿ ಮಾಡಿ ಏನ್ ಮಾಡ್ತಾರ್ರಿ? ಯಾವ್ಯಾವ ಒಂದು ಸಾರಜನಕ ಕ್ಷಾರಗಳನ್ನ ಯೂಸ್ ಮಾಡ್ಕೊಂತಾರ ಒಂದು DNA ದ್ವಿಸುರುಳಿ ಮಾದರಿಯನ್ನ ಮಾಡಿದಾರ ಅಂತ ನೋಡು. ನೀವು ನೆಕ್ಸ್ಟ್ ನೋಡ್ರಿ, ಇದರ ಮಾಡ್ತೇನ್ರಿ. ಈ ಸೈಡ್ ಬರ್ತೇನೆ ನೋಡ್ರಿ. ಈ ಸೈಡ್ ಬರ್ತೇನೆ ನೋಡ್ರಿ. ಏನ್ ಮಾಡಿದಪ್ಪ ಅಂತಂದ್ರೆ ನೋಡ್ರಿ, DNA ದ್ವಿಸುರುಳಿ ಮಾದರಿ. ಬೇಕಾದ ಬಗ್ಗೆ ಪೈಲ ಬರ್ಕೋರಿ. DNA ದ್ವಿಸುರುಳಿ ಮಾದರಿ. DNA ದ್ವಿಸುರುಳಿ ಮಾದರಿ. ಈ ಮಾದರಿನ ನಮಗೆ ತಿಳಿಸಿಕೊಟ್ಟವ್ರು ಯಾರ್ರಿ? ವ್ಯಾಟ್ಸನ್ ಮತ್ತು ಕ್ರಿಕ್ ರೀ. ಯಾರ್ಯಾರಿ? ವ್ಯಾಟ್ಸನ್ ಮತ್ತು ಕ್ರಿಕ್ ಎಂಬುವರು DNA ದ್ವಿಸುರುಳಿ ಮಾದರಿಯ ಬಗ್ಗೆ ನಮಗ ಹೇಳಿಕೊಡ್ತಾರ. ಹಾಗಾದ್ರೆ ಏನ್ ಹೇಳ್ತಾರ ನೋಡ್ರಿ, ಏನ್ ಹೇಳ್ತಾರ ನೋಡ್ರಿ. DNA ರಚನೆ ಮಾಡ್ಬೇಕು. ನಾವಾಗ ಒಂದು DNA ಎಳೆಯನ್ನ ರಚನೆ ಮಾಡ್ಬೇಕಾ? ಯಾವ ಬರ್ತಾರೆ DNA ರಚನೆಯಲ್ಲಿ? AGCT ಆಸ್ ಇಟ್ ಈಸ್ ರೀ, ಕಾಮನ್ ರೀ. ಎವ್ರಿ AGCT 4 ಅಣುಗಳು ಬಂದ್ರಿ, ಸಾರಜನಕ 4 ಕ್ಷಾರಗಳು ಬಂದ್ರಿ. ಹಾಗಾದ್ರೆ ಇವಾಗ ಹೊಳ್ಳಿ ರಿಪೀಟ್ ಆಕಾವ. ಹೆಂಗ್ ರಿಪೀಟ್ ಆಗವಪ್ಪ ಅಂತಂದ್ರೆ GATC ನೆಕ್ಸ್ಟ್ AG. ಎಷ್ಟು? 10 ಅಣುಗಳು ಅದ್ರಿ. 10 ಅಣುಗಳು ಆಗ್ಬೇಕ್ರಿ. ಒಂದು DNA ಏನ್ರಿ ಸುರುಳಿಯಲ್ಲಿ ಎಷ್ಟು ಇರ್ತಾವಪ್ಪ ಅನ್ನೋ ಸಾರಜನಕದ ಕ್ಷಾರಗಳು ಅಂತಂದ್ರೆ 10 ಇರ್ತಾವ್ರಿ. ನೋಡ್ರಿ, ರಿಪೀಟ್ ಆಗಿರ್ತಾವ. ವಾಪಸ್ ಇರ್ತಾವ, ರಿಪೀಟ್ ಆಗಿರ್ತಾವ. ಅಣುಗಳು ಅಂತ ಕರೀತಾರ. 2 4 6 8 ಮತ್ತು 10 ಗೊತ್ತಾದ್ರಿ. ಸೇಮ್ ಆಸ್ ಇಟ್ ಈಸ್. ಈ ಸೈಡ್ ಬರ್ರಿ. C ನೋಡ್ರಿ. ಎವ್ರಿ ಥಯಾಮಿನ್, ಸೈಟೋಸಿನ್, ಗ್ವಾನಿನ್, ಅಡಿನಿನ್. ಸೈಟೋಸಿನ್, ಥಯಾಮಿನ್, ಅಡಿನಿನ್, ಗ್ವಾನಿನ್, ಥಯಾಮಿನ್, ಸೈಟೋಸಿನ್. ಮತ್ತೇನ ಅವ ರಿಪೀಟ್ ಆಗ್ಯಾವ. DNA ಲಿ ಇದೊಂದು ಸುರುಳಿ ರೀ. ನೆಕ್ಸ್ಟ್ ಇದೊಂದು ಸುರುಳಿ. ಎಷ್ಟಾದ್ರಿ? ದ್ವಿಸುರುಳಿ ಮಾದರಿ ಆತ್ರಿ. ಹಾಗಾದ್ರ ನೋಡಿ, ನೆಕ್ಸ್ಟ್ ಏನ್ ಇರ್ತದ್ರಿ? ಇಲ್ಲಿ ಸಾರಜನಕದ ಕ್ಷಾರಗಳು ಅಂತ ಹಿಂಗ್ ಬರ್ದಿರ್ತಾರ್ರಿ. ನೋಡ್ರಿತೀರಿ ನೀವು ಇಲ್ಲಾರ? ನೆಕ್ಸ್ಟ್ ಸೇಮ್ ಆಸ್ ಇಟ್ ಈಸ್ ಇರ್ತದ್ರಿ. ಏನಪ್ಪಾ ಅಂತಂದ್ರೆ ಈ ತರ ಏನಿರ್ತದೆ ನಮ್ಮ ಒಂದು DNA ದ್ವಿಸುರುಳಿ ಮಾದರಿ ರಚನೆ ಆಗಿರ್ತದೆ. ಹಾಗಾದ್ರೆ ಇಲ್ಲಿ ಕ್ವಶನ್ ಹೆಂಗೆ ಕೇಳ್ತಾರೆ ಸರ್? ಕ್ವಶನ್ ಹೆಂಗೆ ಕೇಳ್ತಾರ ಅಂತಂದ್ರೆ ಒಂದೊಂದು ಲೈನ್ ಬೈ ಲೈನ್ ಬರ್ಕೊಂತ ಹೋಗ್ತೀನಿ ನೋಡ್ರಿ. ಕ್ವಶನ್ ಮಾಡ್ಕೊಂತ ಆನ್ಸರ್ ಬರ್ಕೊಂತ ಹೋಗಿರ್ತಾನ. ಕರೆಕ್ಟ್ ಆಗಿ ಏನ್ ಮಾಡ್ರಿ, ನೋಟ್ ಮಾಡ್ಕೋರಿ. ನೋಡ್ರಿ ಒಂದ್ ಸೈಡ್. ಹಾಗಾದ್ರೆ ನೋಡ್ರಿ ಏನ್ ಕ್ವಶನ್ ಕೇಳ್ತಾರೆ. ಫಸ್ಟ್ ಕೇಳು ಕ್ವಶನ್ ಅನ್ನ ಏನಪ್ಪಾ ಅಂತಂದ್ರ ಅಡಿನಿನ್ ಮತ್ತು ಥಯಾಮಿನ್ ನಡುವೆ ಅಡಿನಿನ್ ಮತ್ತು ಥಯಾಮಿನ್ ನಡುವೆ ಎಷ್ಟು ಅಥವಾ ಯಾವ ಒಂದು ಬಂಧ ಕಂಡು ಬರ್ತೈತಿ ಅಂತ ಕೇಳ್ತಾರೆ. ಇಲ್ಲಿ ಯಾವ ಒಂದು ಬಂಧ ಕಂಡು ಬರ್ತೈತ್ರಿ? ಅಡಿನಿನ್ ಮತ್ತು ಥಯಾಮಿನ್ ಇವೆರಡು ಏನಿರ್ತಾವ ಅಂತಂದ್ರೆ ಜಾಯಿಂಟ್ ಇರ್ತಾವ್ರಿ. ಎರಡು ಏನಿರ್ತಾವ ಜಾಯಿಂಟ್ ಇರ್ತಾವ. ಅದ್ರ ಏನ್ ಮಾಡ್ತಾರ? ಹಿಂಗ್ ಬಿಚ್ಚಿರ್ತಾರ ಅಷ್ಟ.
ಈ ಹೊರ ಪದರವನ್ನ ಬಿಚ್ಚಿರ್ತಾರ, ಒಳಗಿಂದ ಏನಿರ್ತೈತ್ರಿ ಇದನ್ನ ಕೂಡಿರ್ತೈತ್ರಿ. ಅದ ಇದು ಕೂಡೈತ್ರಿ, ಈ ಹೊರಗಿಂದಷ್ಟೇ ಬಿಚ್ಚೈತ್ರಿ. ಇಲ್ಲಿ PP ಅನ್ನೋದ್ರಿ, ಇಲ್ಲೊಂದು ಬಿಚ್ಚೈತ್ರಿ. ಗೊತ್ತಾತ್ರಿ? ನೆಕ್ಸ್ಟ್ ಅಡಿನಿನ್ ಮತ್ತು ಥಯಾಮಿನ್ ನಡುವೆ ಯಾವ ಬಂಧ ಕಂಡು ಬರ್ತೈತಿ ಅಂತ ಕೇಳ್ತಾರ. ಯಾವ ಬಂಧ ರೀ? ಅಡಿನಿನ್ ಮತ್ತು ಥಯಾಮಿನ್ ನಡುವೆ ಹೈಡ್ರೋಜನ್ ಅಥವಾ ಜಲಜನಕ ಬಂಧನ ಕಂಡ ಬರ್ತದೆ. ಹಾಗಾದ್ರೆ ಎಷ್ಟು ಜಲಜನಕ ಬಂಧನ ಕಂಡು ಬರ್ತೈತಪ್ಪ ಅಂತಂದ್ರ ಎಷ್ಟು ಗೆರೆ ಹೇಳದನ್ರಿ? 2 ಗೆರೆ ಹೇಳದನ್ರಿ. ಹಂಗಾರ ದ್ವಿಜಲಜನಕ ಬಂಧನ ಕಂಡ ಬರ್ತದೆ. ನೋಡ್ರಿ, ಫಸ್ಟ್ ಒಂದು ಪಾಯಿಂಟ್ ನೋಟ್ ಮಾಡ್ಕೋರಿ. ಅಡಿನಿನ್ ಮತ್ತು ಅದಕ್ಕಿಂತ ಪೈಲ ಏನ್ ಬರ್ಕೋರಿ? ಅಡಿನಿನ್ DNA ಒಂದು ದ್ವಿಸುರುಳಿ ಮಾದರಿಯಲ್ಲಿ ಅಡಿನಿನ್ ವಿರುದ್ಧ ಯಾವಾಗಲೂ ಯಾವ್ದು ಇರ್ತದ್ರಿ? ಥಯಾಮಿನ್ ಇರ್ತದ್ರಿ. ಅದನ್ನ ಪೈಲ ಬರ್ಕೋರಿ. ಅಡಿನಿನ್ ವಿರುದ್ಧ ಯಾವ್ದು ಇರ್ತದ್ರಿ? ಥಯಾಮಿನ್ ಇರುತ್ತದೆ. ಹಾಗಾದ್ರೆ ಈಗ ನೆಕ್ಸ್ಟ್ ಲೈನ್ ಏನ್ ಬರ್ಕೋಬೇಕ್ರಿ? ಅಡಿನಿನ್ ಮತ್ತು ಥಯಾಮಿನ್ ನಡುವೆ ಇರುವ ಬಂಧನ ಯಾವುದು ಅಂತ ಕೇಳಿದ್ರೆ ದ್ವಿಜಲಜನಕ ಬಂಧನ. ನೋಡ್ರಿ, ಅಡಿನಿನ್ ಮತ್ತು ಥಯಾಮಿನ್ ನಡುವೆ ದ್ವಿಜಲಜನಕ ಬಂಧನ ಕಂಡು ಬರುತ್ತದೆ. ಕರೆಕ್ಟ್ ಆತ್ರಿ? ಯಾವ್ದ್ರಿ? ಅಡಿನಿನ್ ವಿರುದ್ಧ ಒಂದು DNA ದ್ವಿಸುರುಳಿ ಮಾದರಿಯಲ್ಲಿ ಅಡಿನಿನ್ ವಿರುದ್ಧ ಯಾವಾಗಲೂ ಏನಿರ್ತೈತ್ರಿ? ಥಯಾಮಿನ್ ಇರ್ತೈತಿ. ಅದೇ ರೀತಿ ಅಡಿನಿನ್ ಮತ್ತು ಥಯಾಮಿನ್ ನಡುವೆ ಯಾವ ಬಂಧ ಇರ್ತೈತಿ ಅಂತ ಕೇಳಿದ್ರೆ ಎರಡನ್ನೂ ಸೇರಿಸುವ ಬಂಧ ಯಾವ್ದ್ರಿ? ಹೈಡ್ರೋಜನ್ ಬಂಧನ. ಅದ ಯಾವ ಹೈಡ್ರೋಜನ್ ಬಂಧನ ಅಂತಂದ್ರ ಹೈಡ್ರೋಜನ್ ಬಂಧನ ಅಥವಾ ದ್ವಿಜಲಜನಕ ಬಂಧನ ಅಂತ ಕರೀತಾರೆ. ಇನ್ನು ನೆಕ್ಸ್ಟ್ ಲೈನ್ ದಾಗ ಬರೀ ಇಲ್ಲಿ ಏನೈತ್ರಿ? ಗ್ವಾನಿನ್ ನ ವಿರುದ್ಧ ಯಾವ್ದ್ರಿ? ಸೈಟೋಸಿನ್ ಕಂಡು ಬರ್ತದೆ. ನೋಡ್ರಿ, ಗ್ವಾನಿನ್ ನ ವಿರುದ್ಧ ಸೈಟೋಸಿನ್ ಕಂಡು ಬರುತ್ತದೆ. ಸೇಮ್ ಆಸ್ ಇಟ್ ಇಸ್. ಇಲ್ಲಿ ಏನ್ ಬರ್ದ್ರಿ? ಅಡಿನಿನ್ ಮತ್ತು ಥಯಾಮಿನ್ ನಡುವೆ ದ್ವಿಜಲಜನಕ ಕಂಡು ಬರ್ತದೆ ಅಂತ ಬರ್ದಿದ್ರಿ. ಹಾಗಾದ್ರೆ ಗ್ವಾನಿನ್ ಮತ್ತು ಸೈಟೋಸಿನ್ ನಡುವೆ ಎಷ್ಟು ಜಲಜನಕ ಬಂಧನ ಕಂಡು ಬರ್ತದ್ರಿ? ತ್ರಿಜಲಜನಕ ಬಂಧನ ಕಂಡು ಬರ್ತದೆ. ಅದೊಂದು ಪಾಯಿಂಟ್ ರೈಟ್ ಡೌನ್ ಮಾಡ್ಕೋರಿ. ಏನಪ್ಪಾ ಅಂತಂದ್ರ ಗ್ವಾನಿನ್ ಮತ್ತು ಸೈಟೋಸಿನ್ ಗ್ವಾನಿನ್ ಮತ್ತು ಸೈಟೋಸಿನ್ ನಡುವೆ ತ್ರಿಜಲಜನಕ ಬಂಧನ ಕಂಡು ಬರುತ್ತದೆ. ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ಏನ್ರಿ? ಈಗ ಹೇಳಿರಿ ನೀವು ಅಡಿನಿನ್ ವಿರುದ್ಧ ಥಯಾಮಿನ್ ಮತ್ತು ಅಡಿನಿನ್ ಮತ್ತು ಥಯಾಮಿನ್ ನಡುವೆ ದ್ವಿಜಲಜನಕ ಬಂಧನ. ನೆಕ್ಸ್ಟ್ ಪಾಯಿಂಟ್ ಗ್ವಾನಿನ್ ಮತ್ತು ಸೈಟೋಸಿನ್. ಗ್ವಾನಿನ್ ವಿರುದ್ಧ ಯಾವಾಗಲೂ ಸೈಟೋಸಿನ್ ಇರ್ತದ್ರಿ. ಮತ್ತು ಗ್ವಾನಿನ್ ಮತ್ತು ಸೈಟೋಸಿನ್ ನಡುವೆ ಯಾವ್ದಿರ್ತದ್ರಿ? ತ್ರಿಜಲಜನಕ ಬಂಧನ ಕಂಡುಬರ್ತದೆ. 2 ಗೆರೆಗೆ ಇಲ್ಲಿ 2 ಗೆರೆ, ಇಲ್ಲೇ 3 ಗೆರೆ. ಗೊತ್ತಾತ್ರಿ? ಇಲ್ಲಿ 2 ಗೆರೆ, ಇಲ್ಲೇ 3 ಗೆರೆ. ಇದು ನೆನ್ಪಿಟ್ಕೊರಿ. 2 ಗೆರೆ ಅಂತಂದ್ರೆ ದ್ವಿಜಲಜನಕ ಬಂಧನ, 3 ಗೆರೆ ಅಂತಂದ್ರೆ ತ್ರಿಜಲಜನಕ ಬಂಧನ. ಸೇಮ್ ಆಸ್ ಇಟ್ ಇಸ್ ಏನಾಗ್ಯಾವ್ರಿ? ರಿಪೀಟ್ ಆಗ್ಯಾವ್ರಿ. ನೋಡ್ರಿ, ಇಲ್ಲಿ ಅಡಿನಿನ್, ಗ್ವಾನಿನ್, ಸೈಟೋಸಿನ್, ನೆಕ್ಸ್ಟ್ ಥಯಾಮಿನ್. ಇಲ್ಲಿ ಅಡಿನಿನ್ ವಿರುದ್ಧ ಥಯಾಮಿನ್ ಇರ್ತೈತ್ರಿ ಯಾವಾಗಿದ್ಲು, ಮತ್ತ ಗ್ವಾನಿನ್ ವಿರುದ್ಧ ಸೈಟೋಸಿನ್ ಇರ್ತೈತ್ರಿ. ಇಲ್ಲಿ ಗ್ವಾನಿನ್ ವಿರುದ್ಧ ಸೈಟೋಸಿನ್ ಆಸ್ ಇಟ್ ಇಸ್ ರೀ. ಸೈಟೋಸಿನ್ ಬಂದ್ರಿ, ಸೈಟೋಸಿನ್ ವಿರುದ್ಧ ಗ್ವಾನಿನ್ ಇರ್ತೈತ್ರಿ. ಅದೇ ರೀತಿ ಇಲ್ಲಿ ಮ್ಯಾಲ ಎದ ವಿರುದ್ಧ ಟಿ ಅಂತ ಅಂದಿರಲ್ಲ, ಅಂದ್ರೆ ಅಡಿನಿನ್ ವಿರುದ್ಧ ಥಯಾಮಿನ್ ಅಂದಿರಲ್ಲ. ಹಾಗಾದ್ರೆ ಥಯಾಮಿನ್ ವಿರುದ್ಧನೂ ಯಾವ್ದಿರ್ತದ್ರಿ? ಏನನ ಇರ್ತದ್ರಿ. ಇಲ್ಲೇ ಜೀದ ವಿರುದ್ಧ ಸಿ, ಅಂದ್ರೆ ಗ್ವಾನಿನ್ ವಿರುದ್ಧ ಸೈಟೋಸಿನ್, ಅಡಿನಿನ್ ವಿರುದ್ಧ ಥಯಾಮಿನ್ ವಿರುದ್ಧ ಅಡಿನಿನ್. ಈ ತರ ಏನ್ ಮಾಡ್ತಾವ ಅಂತಂದ್ರೆ DNA ದ್ವಿಸುರುಳಿ ಮಾದರಿಯಲ್ಲಿ ಕಂಡು ಬರ್ತದೆ. ಹಾಗಾದ್ರೆ ನೀವ್ ಹೇಳಿರಿ ಅಡಿನಿನ್ ಮತ್ತು ಥಯಾಮಿನ್ ನಡುವೆ ಜಲಜನಕ ಬಂಧನ ಐತಿ. 2 ಜಲಜನಕ ಬಂಧನ, ದ್ವಿಜಲಜನಕ ಬಂಧನ. ಮತ್ತ ಗ್ವಾನಿನ್ ಮತ್ತು ಸೈಟೋಸಿನ್ ನಡುವೆ ತ್ರಿಜಲಜನಕ ಬಂಧನ ಕಂಡು ಬರ್ತೈತೆ ಅಂತ ಹೇಳಿರಿ. ಹಾಗಾದ್ರ ಅವ ಏನ್ ಕೇಳಂಗಿಲ್ರಿ? ಸಪರೇಟ್ ಕೇಳಂಗಿಲ್ಲ.
ಸಪರೇಟ್ ಸಪರೇಟ್ ಅಂದ್ರೆ ಅಡಿನಿನ್ ಮತ್ತು ಥಯಾಮಿನ್ ನಡುವೆ ಇರುವ ಬಂಧನ ಯಾವುದು ಮತ್ತು ಗ್ವಾನಿನ್ ಮತ್ತು ಸೈಟೋಸಿನ್ ನಡುವೆ ಇರುವ ಬಂಧನ ಯಾವುದು ಅಂತ ಹಿಂಗ್ ಸಪರೇಟ್ ಆಗಿ ಕೇಳಂಗಿಲ್ಲ. ಅಕಸ್ಮಾತ್ ಅವೇನಾರ ಟೋಟಲ್ ಒಂದು ಡಿಎನ್ಎ ಯ ದ್ವಿಸುರುಳಿ ಮಾದರಿಯು ಯಾವ ಒಂದು ಬಂಧನದಿಂದ ಬಂಧಿಸಲ್ಪಟ್ಟೈತಿ ಅಂತ ಏನಾರ ಕೇಳಿದ್ಪಾ ಅಂತಂದ್ರ ಒಟ್ಟು ಯಾವ ವರ್ಡ್ ಬಳಸ್ಬೇಕ್ರಿ? ಒಟ್ಟು ಡಿಎನ್ಎ ಮಾದರಿಯು ಯಾವ ಒಂದು ಬಂಧನದಿಂದ ಬಂಧಿಸಲ್ಪಟ್ಟಿದೆ ಅಂತ ಏನಾರ ಕೇಳಿದಂತಂದ್ರೆ ಒಟ್ಟು ಡಿಎನ್ಎ ಮಾದರಿಯು ಎಸ್ಟರ್ ಬಂಧನ. ಯಾವ ಬಂಧನ ರೀ? ಫಾಸ್ಫೋಡೈಎಸ್ಟರ್ ಬಂಧನದಿಂದ ಬಂಧಿಸಿದೆ. ನೋಡಿ ನೆನಪು ಗೊತ್ತಾತ್ರಿ ಏನ್ರಿ? ಸಪರೇಟ್ ಸಪರೇಟ್ ಆಗಿ ಕೇಳಿದೆ ಅಂತಂದ್ರೆ ಜಲಜನಕ ಬಂಧನ, ಇದು ಜಲಜನಕ ಇದು ಜಲಜನಕ ಇದು ಜಲಜನಕ ಇದು ಜಲಜನಕ ಅಥವಾ ಹೈಡ್ರೋಜನ್. ಎಷ್ಟು ಜಲಜನಕ? ಅಡಿನಿನ್ ಮತ್ತು ಥಯಾಮಿನ್ ದ್ವಿಜಲಜನಕ, ಗ್ವಾನಿನ್ ಮತ್ತು ಸೈಟೋಸಿನ್ ನಡುವೆ ತ್ರಿಜಲಜನಕ. ಹಾಗಾದ್ರೆ ಟೋಟಲ್ ಏನಾರ ಒಂದು ದ್ವಿಸುರುಳಿ ಡಿಎನ್ಎ ದ್ವಿಸುರುಳಿ ಮಾದರಿಯ ಬಗ್ಗೆ ಏನಾರ ಅಥವಾ ದ್ವಿಸುರುಳಿ ಮಾದರಿಯು ಯಾವ ಒಂದು ಬಂಧನದಿಂದ ಬಂಧಿಸಲ್ಪಟ್ಟಿದೆ ಅಂತ ಏನಾರ ಕೇಳಿರಪ್ಪ ಅಂತಂದ್ರ ನಿಮ್ಮ ಆನ್ಸರ್ ಏನಾಗಿರ್ಬೇಕ್ರಿ? ಫಾಸ್ಫೋಡೈಎಸ್ಟರ್ ಬಂಧನ. ಈ ವರ್ಡ್ ಅನ್ನ ನೆನಪಿಟ್ಕೋರಿ. ಏನ್ರಿ? ಫಾಸ್ಫೋಡೈಎಸ್ಟರ್ ಬಂಧನದಿಂದ ಬಂಧಿಸಲ್ಪಟ್ಟಿದೆ. ಹಾಗಾದ್ರೆ ಮತ್ತೇನ್ ಕೇಳ್ತಾರೆ ನೋಡ್ರಿ ಇಲ್ಲಿ. ಅಡಿನಿನ್ ಮತ್ತು ಗ್ವಾನಿನ್ ಇದರ ಮಧ್ಯದಲ್ಲಿರುವ ವ್ಯತ್ಯಾಸ ಎಷ್ಟು? ಇಲ್ಲಿಂದ ಇಲ್ಲಿ ಗಂಟ ಬರ್ಬೇಕಾದ್ರ ಅಡಿನಿನ್ ನಿಂದ ಗ್ವಾನಿನ್ ಬರ್ಬೇಕಾದ್ರ ಎಷ್ಟು ವ್ಯತ್ಯಾಸ ಐತಿ ಅಂದ್ರೆ ಎಷ್ಟು ದೂರ ಐತಿ ಅಂತ ಕೇಳ್ತಾರ. ಅದನ್ನ ನೋಡ್ರಿ, ಎಷ್ಟು ದೂರ ಐತಿ ನೋಡ್ರಿ. ಅಡಿನಿನ್ ಮತ್ತು ಗ್ವಾನಿನ್ ಮಧ್ಯದಲ್ಲಿ ಎಷ್ಟು ದೂರ ಐತಿ ಅಂತ ಕಂಡುಹಿಡಿಯಾಕ ಅಲ್ಲೊಂದು ಮಾನ ಐತಿ. ಯಾವ್ದು? ಆರ್ಮ್ಸ್ಟ್ರಾಂಗ್ ಅಂತ ಕರೀತಾರ. ಏನ್ ಕರೀತಾರ್ರಿ? ಆರ್ಮ್ಸ್ಟ್ರಾಂಗ್. ಇಲ್ಲಿ ನೋಡ್ರಿ, ಆರ್ಮ್ಸ್ಟ್ರಾಂಗ್ ಅಂತ ಕರೀತಾರ. ಯಾವ ವರ್ಡ್ ಇಂದ ಅದನ್ನ ಸೂಚಿಸ್ತಾರಪ್ಪ ಅಂತಂದ್ರ ಇಲ್ಲೇ ಬರೀತೀನಿ ನೋಡ್ರಿ. ಆರ್ಮ್ಸ್ಟ್ರಾಂಗ್ ಈ ತರ ಏನ್ ಮಾಡ್ತಾರ ಅಂತಂದ್ರ ಅಥವಾ ಅಲ್ಲಿ ಡಿಗ್ರಿ ಬರೀತಿರ್ಲ ನೀವು ಡಿಗ್ರಿ ಆ ತರ ಏನ್ ಮಾಡ್ತಾರ ಅಂತಂದ್ರ ಗುರುತಿಸ್ತಾರ. ಆರ್ಮ್ಸ್ಟ್ರಾಂಗ್ ಅಂತ ಕರೀತಾರೆ. ಎಷ್ಟು ಆರ್ಮ್ಸ್ಟ್ರಾಂಗ್ ನಷ್ಟು ವ್ಯತ್ಯಾಸ ಇದೆ? ಅಡಿನಿನ್ ಮತ್ತು ಗ್ವಾನಿನ್ ಮಧ್ಯೆ ಎಷ್ಟು ಆರ್ಮ್ಸ್ಟ್ರಾಂಗ್ ನಷ್ಟು ವ್ಯತ್ಯಾಸ ಇದೆ ಅಂತ ಕೇಳಿರಂತಂದ್ರ ಅಡಿನಿನ್ ಮತ್ತು ಗ್ವಾನಿನ್ ಮಧ್ಯೆ 3.4 ಎಷ್ಟು? 3.4 ಆರ್ಮ್ಸ್ಟ್ರಾಂಗ್ ನಷ್ಟು ವ್ಯತ್ಯಾಸವಿದೆ. ಅರ್ಥ ಮಾಡ್ಕೋರಿ, ಏನೈತ್ರಿ? ವ್ಯತ್ಯಾಸವಿದೆ. ಗೊತ್ತಾಯ್ತು? ಅಡಿನಿನ್ ಮತ್ತು ಗ್ವಾನಿನ್ ಮಧ್ಯದಲ್ಲಿ 3.4 ಆರ್ಮ್ಸ್ಟ್ರಾಂಗ್ ನಷ್ಟು ವ್ಯತ್ಯಾಸ ಕಂಡು ಬರ್ತದೆ. ಎಷ್ಟು ಅಣುಗಳದಾವ್ರಿ? ಇಲ್ಲಿ 10 ಅಣುಗಳದಾವ್ರಿ. 1 2 3 4 5 6 7 8 9 10. ಒಂದು ಅಡಿನಿನ್ ಮತ್ತು ಗ್ವಾನಿನ್ ಮಧ್ಯದಲ್ಲಿರುವ ವ್ಯತ್ಯಾಸ 3.4 ಆರ್ಮ್ಸ್ಟ್ರಾಂಗ್ ಆದ್ರ 3.4 ಆರ್ಮ್ಸ್ಟ್ರಾಂಗ್ ಅಲ್ಲಿ ಏನಂತ ಬರ್ಕೋರಿಬೇಕಾರ ಇದ್ರ ಮುಂದ ಇಲ್ಲೇ ಆರ್ಮ್ಸ್ಟ್ರಾಂಗ್ ಅಂತ ಬರ್ಬೋದು. ಆರ್ಮ್ಸ್ಟ್ರಾಂಗ್ ನಷ್ಟು ವ್ಯತ್ಯಾಸವಿದೆ. ಯಾಕ ಇಲ್ಲಿ ಬರದ ಮತ್ತೊಳ್ಳೆ ಮತ್ ಬರ್ತೀನಿ ಗೊತ್ತೈತ್ರಿ. ಒಬ್ಬರು ಏನ್ ಮಾಡ್ತಾರ ಗೊತ್ತಿ, ಯಾರೋ ಒಬ್ಬ ಕ್ಲಾಸ್ ಹೇಳ್ತಾನ ಹೊಸದಾಗೆ ಬರ್ಕೊಂಡ್ ನೋಡೋ ತಡಿ ಏನ್ ಹೇಳ್ತಾನ ಅಂತ ಏನ್ ಮಾಡ್ತೀರಿ, ಹಂಗ ಬರ್ಕೊಂಡ್ ಬಿಡ್ತೀರಿ. ಆಮೇಲೆ ಹೋಗಿ ಓದ್ತೀರಿ. 3.4 ಏನೋ ಬರ್ಸಿದ ಆದ್ರೆ ಏನಂತ ಗೊತ್ತಿಲ್ಲ. ಹಿಂಗ ಮಾಡ್ತಾರೆ. ಅದ್ರ ಸಲುವಾಗಿ ಏನಂದ್ರ ಇಲ್ಲಿ ಮುಂದ್ ಬರ್ಕೋರಿ ಆರ್ಮ್ಸ್ಟ್ರಾಂಗ್ ಅಂತ ಬರ್ಕೋರಿ. ಹಾಗಾದ್ರ ಅವೇನ್ ಕೇಳ್ತಾನ ಅಂತಂದ್ರ ಆಗಲೇ ಹೇಳಿನ ನಿಮ್ಗೆ ಏನಂತ ಹೇಳಿನ್ರಿ, ಇಲ್ಲಿ ಜನಜನಕ ಬಂಧದೊಳಗ ಸಪರೇಟ್ ಕೇಳಂಗಿಲ್ಲ. ಟೋಟಲ್ ಯಾವುದರಿಂದ ಬಂಧಿಸಲ್ಪಟ್ಟಿದೆ ಅಂತ ಹೇಳಿದ್ರೆ ಫಾಸ್ಫೋಡೈಎಸ್ಟರ್ ಬಂಧನದಿಂದ ಬಂಧಿಸಲ್ಪಟ್ಟಿದೆ ಅಂತ ಹೇಳ್ಬೇಕಂತ ಹೇಳಿನಿ. ಹಾಗಾದ್ರೆ ಇಲ್ಲಿಯೂ ಹಂಗ ಕೇಳ್ತಾನ. ನಾವು ಏನ್ ಕೇಳ್ತಾನಂದ್ರ ಅಡಿನಿನ್ ಮತ್ತು ಗ್ವಾನಿನ್ ಮಧ್ಯದಲ್ಲಿರುವ ಅಥವಾ ಅಡಿನಿನ್ ಮತ್ತು ಗ್ವಾನಿನ್ ಮಧ್ಯದಲ್ಲಿ ಎಷ್ಟು ಆರ್ಮ್ಸ್ಟ್ರಾಂಗ್ ನಷ್ಟು ವ್ಯತ್ಯಾಸ ಇದೆ ಅಂತ ಸಪರೇಟ್ ಆಗಿ ಕೇಳಿದಂದ್ರ ಎಷ್ಟು ಹಾಕ್ಬೇಕ್ರಿ? 3.4 ಆರ್ಮ್ಸ್ಟ್ರಾಂಗ್ ನಷ್ಟು ವ್ಯತ್ಯಾಸವಿದೆ ಅಂತ ಹಾಕ್ಬೇಕ್ರಿ. ಅಕಸ್ಮಾತ್ ಅವೇನಾರ ಒಂದು ಡಿಎನ್ಎ ದ್ವಿಸುರುಳಿ ಮಾದರಿಯು
ಎಷ್ಟು ಆರ್ಮ್ಸ್ಟ್ರಾಂಗ್ನಷ್ಟು ವ್ಯತ್ಯಾಸ ಅಥವಾ ಎಷ್ಟು ಆರ್ಮ್ಸ್ಟ್ರಾಂಗ್ನಷ್ಟು ಉದ್ದವಾಗಿದೆ ಅಂತ ಏನಾರ ಕೇಳಿದಪ್ಪ ಅಂತಂದ್ರೆ ನಿಮ್ಮ ಆನ್ಸರ್ ಏನಾಗಬೇಕ್ರಿ? ಏನಿಲ್ರಿ, 1 ನಡಕ 3.4 ಐತ್ರಿ. ಎಷ್ಟು ಅದಾವ್ರಿ? 10 ಅದಾವ. 3.4 ಇಂಟು 10 ಮಾಡಿದ ನಂತರ ಆನ್ಸರ್ ಎಷ್ಟು ಬರ್ತೈತ್ರಿ? 34 ಆರ್ಮ್ಸ್ಟ್ರಾಂಗ್. ನೋಡ್ರಿ, ಒಟ್ಟು ದ್ವಿಸುರುಳಿ ಮಾದರಿಯು ಒಟ್ಟು DNA ದ್ವಿಸುರುಳಿ ಮಾದರಿಯು 34 ಆರ್ಮ್ಸ್ಟ್ರಾಂಗ್ ವ್ಯತ್ಯಾಸ ಅಥವಾ ದೂರ ಅಥವಾ ಉದ್ದ ಹೊಂದಿದೆ. ಆರ್ಮ್ಸ್ಟ್ರಾಂಗ್ ಉದ್ದವನ್ನು ಹೊಂದಿದೆ. ಅರ್ಥಾತ್ರಿ? ಎಷ್ಟ್ರಿ? 34 ಆರ್ಮ್ಸ್ಟ್ರಾಂಗ್ ಉದ್ದವನ್ನು ಹೊಂದಿದೆ. ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ, ಇದೇನು ಮುಗಿದ್ರಿ? ಇದು ವ್ಯಾಟ್ಸನ್ ಮತ್ತು ಕ್ರಿಕ್ ಅವರ ಪ್ರಕಾರ DNA ದ್ವಿಸುರುಳಿ ಮಾದರಿ. ಇಲ್ಲೇ ಅಡಿನಿನ್ ಮತ್ತು ಅಡಿನಿನ್ ವಿರುದ್ಧ ಯಾವಾಗಲೂ ಥಯಾಮಿನ್ ಇರ್ತೈತ್ರಿ. ಅಡಿನಿನ್ ಮತ್ತು ಥಯಾಮಿನ್ ನಡುವೆ ದ್ವಿಜಲಜನಕ ಬಂಧನ ಕಂಡು ಬರ್ತೈತ್ರಿ. ಅಡಿನಿನ್ ಮತ್ತು ಥಯಾಮಿನ್ ನಡುವೆ ದ್ವಿಜಲಜನಕ ಬಂಧನ ಕಂಡು ಬರ್ತೈತ್ರಿ. ಗ್ವಾನಿನ್ ವಿರುದ್ಧ ಯಾವಾಗಿದ್ರು ಸೈಟೋಸಿನ್ ಇರ್ತೈತ್ರಿ. ಗ್ವಾನಿನ್ ಮತ್ತು ಸೈಟೋಸಿನ್ ನಡುವೆ ದ್ವಿಜಲಜನಕ ಬಂಧನ ಕಂಡು ಬರ್ತೈತಿ. ಹಾಗಾದ್ರೆ ಟೋಟಲ್ DNA ದ್ವಿಸುರುಳಿ ಮಾದರಿಯು ಫಾಸ್ಫೋಟೈಕ್ ಎಸ್ಟರ್ ಬಂಧನದಿಂದ ಬಂಧಿಸಲ್ಪಟ್ಟಿರ್ತೈತಿ. ನೆಕ್ಸ್ಟ್, ಅಡಿನಿನ್ ಮತ್ತು ಗ್ವಾನಿನ್ ಮಧ್ಯದಲ್ಲಿ ಎಷ್ಟು ಆರ್ಮ್ಸ್ಟ್ರಾಂಗ್ ನಷ್ಟು ವ್ಯತ್ಯಾಸವಿದೆ ಅಂತ ಕೇಳಿದಪ್ಪ ಅಂತಂದ್ರೆ ಎಷ್ಟು? 3.4 ಆರ್ಮ್ಸ್ಟ್ರಾಂಗ್ ನಷ್ಟು ವ್ಯತ್ಯಾಸ ಕಂಡು ಬರ್ತೈತಿ. ಹಾಗಾದ್ರೆ ಟೋಟಲ್ ಎಲ್ಲಿಂದ್ರಿ? ಅಡಿನಿನ್ ಅಪ್ ಟು ಅಡಿನಿನ್ ಹಿಡಿದ ಗ್ವಾನಿನ್ ಮಠ, ಎಷ್ಟು ದೂರ ಐತಪ್ಪ? 10 ಅಣುಗಳು. ಒಂದು DNA ಒಂದು ಸುರುಳಿಯೊಳಗ 10 ಅಣುಗಳು ಕಂಡು ಬರ್ತಾವ. ಎಷ್ಟು ವ್ಯತ್ಯಾಸ ಐತಪ್ಪ ಅಂತಂದ್ರೆ 34 ಆರ್ಮ್ಸ್ಟ್ರಾಂಗ್ ನಷ್ಟು ಉದ್ದವನ್ನ ಹೊಂದಿತ್ತು. ಯಾವ್ದ್ರಿ? ಇದು. ಹಾಗಾದ್ರೆ ಇದು ಅಳಿಸ್ತೇನ್ರಿ. ಇದ್ರ ಮೇಲೆ ಇನ್ನೊಂದ್ ಸ್ವಲ್ಪ ಮಾಹಿತಿ ಐತಿ, ಅದನ್ನ ಹೇಳ್ತಾನ. ಇಲ್ಲಿ ನೋಡ್ರಿ, ನೋಡಿ ನೆಕ್ಸ್ಟ್. ಹಾಗಾದ್ರೆ ಇಲ್ಲಿ ಕಂಡು ಬರುವಂತಹ DNA ಎಳೆಗಳನ್ನ ಎಣಿಸಲು ಆ ಎಳೆಗಳನ್ನ ಎಣಿಸುನ್ರಿ. ಆಮೇಲೆ ಪೈಲ ಏನ್ ಮಾಡೋಣ ಅಂತಂದ್ರ DNA ಯನ್ನ ಕತ್ತರಿಸಲು ಯಾವ ಒಂದ ಕಿಣ್ವವನ್ನ ಬಳಸ್ತಾರ ಅಂತ ಕೇಳ್ತಾರಿ. DNA ಕತ್ತರಿಸುವ ಕಿಣ್ವ, DNA ಯನ್ನು ಕತ್ತರಿಸಲು ಬಳಸುವ ಕಿಣ್ವ, DNA ಯನ್ನು ಕತ್ತರಿಸುವ ಅಥವಾ ಕತ್ತರಿಸಲು ಬಳಸುವ ಕಿಣ್ವ. DNA ಯನ್ನು ಕತ್ತರಿಸಲು ಬಳಸುವ ಕಿಣ್ವ ಯಾವ್ದಂತ ಕೇಳಿದ್ರೆ ಯಾವ್ದ್ರಿ? REN ರೀ. ರೆಸ್ಟ್ರಿಕ್ಟೆಡ್ ಎಂಡೋ ನ್ಯೂಕ್ಲಿಕ್ ಅಂತ ಬರ್ತದ್ರಿ. ರೆಸ್ಟ್ರಿಕ್ಟೆಡ್ ಎಂಡೋ ನ್ಯೂಕ್ಲಿಕ್ ಅಥವಾ ನ್ಯೂಕ್ಲಿಯಸ್. ರೆಸ್ಟ್ರಿಕ್ಟೆಡ್ ಎಂಡೋ ನ್ಯೂಕ್ಲಿಯಸ್. ರೆಸ್ಟ್ರಿಕ್ಟೆಡ್ ಎಂಡೋ ನ್ಯೂಕ್ಲಿಯಸ್ ಅಂತ ಕರೀತಾರೆ. DNA ಯನ್ನು ಕತ್ತರಿಸಲು ಬಳಸುವ ಕಿಣ್ವ REN, ರೆಸ್ಟ್ರಿಕ್ಟೆಡ್ ಎಂಡೋ ನ್ಯೂಕ್ಲಿಯಸ್. ಹಾಗಾದ್ರೆ ಇಲ್ಲಿ ಕತ್ತರಿಸಿದಂತಹ DNA ಯನ್ನ ಅದರಲ್ಲಿ ಕಂಡು ಬರುವಂತ ಎಳೆಗಳನ್ನ ಎಣಿಸಾಕ ಯಾವ ಒಂದು ಸಾಧನವನ್ನ ಅಥವಾ ಯಾವ ಒಂದು ವಿಧಾನವನ್ನು ಬಳಸ್ತಾರ ಅಂತ ಕೇಳ್ತಾರ್ರಿ. DNA ಎಳೆಗಳನ್ನು ಎಣಿಸಲು ಯಾವ ವಿಧಾನವನ್ನು ಬಳಸುತ್ತಾರೆ? DNA ಎಳೆಗಳನ್ನು ಎಣಿಸಲು PCR ಯಾವ್ರಿ? PCR ವಿಧಾನ ಬಳಸುವರು. ನೆನಪಿರಿ, PCR ಅಂತಂದ್ರೆ ಪಾಲಿಮರೈಸ್
ಚೈನ್ ರಿಯಾಕ್ಷನ್ ಪಾಲಿಮರೈಸ್ ಚೈನ್ ರಿಯಾಕ್ಷನ್ ಅಂತ ಕರೀತಾರೆ. ಈ PCR ಅನ್ನ ಅಥವಾ ಈ PCR ಮಾದರಿಯನ್ನ ಇಟ್ಕೊಂಡ್ಕಾರ DNA ಎಳೆಗಳನ್ನ ಎನಿಸ್ತಾರೆ. ನೆನಪು PCR ಮತ್ತೊಂದ್ ಕಡೆ ಹೆಲ್ಪ್ ಆಕೈತ್ರಿ ನಮಗೆ. ಈ ಮಾದರಿಯನ್ನ ಮತ್ತೊಂದ್ ಕಡೆ ಏನ್ ಮಾಡ್ತಾರೆ, ಉಪಯೋಗ ಮಾಡ್ಕೊತಾರೆ. ಎಲ್ಲಿ ಹೇಳ್ರಿ HIV ಏಡ್ಸ್ ಪರೀಕ್ಷೆ ಮಾಡಾಕ ನೆಗೆಟಿವ್ ಆಯ್ತು ಇನ್ ಪಾಸಿಟಿವ್ ಆಯ್ತು ಅಂತ ಹೇಳ್ತಾರ ಏನ್ ಮಾಡ್ತಾರಿ, ಪರೀಕ್ಷೆಯನ್ನ ಮಾಡ್ತಾರಿ. ಆ ಒಂದು ಪರೀಕ್ಷೆಗಳು ಯಾವ್ಯಾವ ಅಂತಂದ್ರ ಒಂದು PCR, ಇನ್ನೊಂದು ಯಾವ್ದ್ರಿ ಎಲಿಸಾ. ಎಲಿಸಾ ಪರೀಕ್ಷೆಗಳನ್ನ ಇವು HIV ಪರೀಕ್ಷೆಗೆ ಬಳಸುವಂತ ಒಂದು 2 ಪರೀಕ್ಷೆಗಳು. ಇದ್ರಾಗಿನ ಒಂದು ಪರೀಕ್ಷೆ ಯಾವ್ದ್ರಿ PCR ಅನ್ನ ಯೂಸ್ ಮಾಡ್ಕೊಂಡ್ಕಾರ DNA ಎಳೆಗಳು ಎಷ್ಟು ಅದಾವು ಅಂತ ಹೇಳ್ತಾರ ಎನಿಸ್ತಾರೆ. ಏನ್ ಮಾಡ್ತಾರ್ರಿ, DNA ಎಳೆಗಳು ಎಷ್ಟು ಅದಾವ ಅಂತ ಎನಿಸ್ತಾರೆ. ಇಲ್ಲಿ ನೋಡ್ರಿ ಒಂದಕ್ಕೆ ಏನ್ ಮಾಡಿದವ್ರಿ, REN ರೆಸ್ಟ್ರಿಕ್ಟೆಡ್ ಎಂಡೋ ನ್ಯೂಕ್ಲಿಯಸ್ ಇಂದ ಏನ್ ಮಾಡಿದವ್ರಿ, ನಾವು DNA ನ ಕತ್ತರಿಸಿದ್ರಿ. ಕತ್ತರಿಸಿದ DNA ಯಲ್ಲಿನ ಎಳೆಗಳನ್ನ ಯಾವುದರ ಸಹಾಯದಿಂದ ರೀ, PCR ಪಾಲಿಮರೈಸ್ ಚೈನ್ ರಿಯಾಕ್ಷನ್ ಮೂಲಕ ನಾವೇನ್ ಮಾಡಿದ್ರಿ, DNA ಎಳೆಗಳನ್ನ ಎಣಿಸಿ. ಹಾಗಾದ್ರೆ ಇನ್ನೇನ್ ಮಾಡ್ಬೇಕ್ರಿ, ಅದನ್ನ DNA ಯನ್ನ ದ್ವಿಸುರುಳಿ ಮಾಡಿದ್ರಿ. ಆ DNA ಯನ್ನ DNA ದ್ವಿಸುರುಳಿಯನ್ನು ಏಕಸುರುಳಿಯನ್ನಾಗಿಸಲು ಕೂಡಿಸ್ಬೇಕಲ್ರಿ ಬಳ್ಳೆ. ಹಾಗಾದ್ರೆ ಇಲ್ಲಿ ಕ್ವಶನ್ ಹೆಂಗ್ ಅರಸಕೈತಿ ನೋಡ್ರಿ ನಿಮ್ಗ, DNA ಯ ದ್ವಿಸುರುಳಿಯನ್ನು ಏಕಸುರುಳಿಯನ್ನಾಗಿಸಲು ಅದಕ್ಕೆ ಬಾಹ್ಯವಾಗಿ ಏನನ್ನು ನೀಡಬೇಕು ಅಂತ ಹೇಳ್ತಾರೆ ಕ್ವಶನ್ ಕೇಳ್ತಾರ. ಅದನ್ನ ನಾನು ಬರೆಯತ್ತೇನ್ರಿ, DNA ದ್ವಿಸುರುಳಿಯನ್ನು ಏಕಸುರುಳಿಯನ್ನಾಗಿಸಲು ಅದಕ್ಕೆ ಬಾಹ್ಯವಾಗಿ ಶಾಖವನ್ನು ನೀಡಬೇಕು. ಅರ್ಥಾತ್ರಿ, ಏನ್ ನೀಡಬೇಕ್ರಿ, ಬಾಹ್ಯವಾಗಿ ಶಾಖವನ್ನ ನೀಡಿರ DNA ದ್ವಿಸುರುಳಿ ಇದ್ದಿದ್ದ ಏನಾಗ್ತೈತ್ರಿ, ಏಕಸುರುಳಿಯಾಗಿ ಮಾರ್ಪಡ್ತದೆ. ನೋಡ್ರಿ ಫಸ್ಟ್ ಅನ್ನ DNA ಯನ್ನು ಕತ್ತರಿಸಲು ಬಳಸುವ ಕಿಣ್ವ ಯಾವ್ದು ಅಂತ ಕೇಳಿದ್ರೆ REN ರೆಸ್ಟ್ರಿಕ್ಟೆಡ್ ಎಂಡೋ ನ್ಯೂಕ್ಲಿಯಸ್ ಅಂತ ಕರೀತಾರೆ. ನೆಕ್ಸ್ಟ್ DNA ಎಳೆಗಳನ್ನು ಎನಿಸಲು PCR ವಿಧಾನವನ್ನ ಬಳಸ್ತಾರ್ರಿ. PCR ಫುಲ್ ಫಾರ್ಮ್ ರೀ, ಪಾಲಿಮರೈಸ್ ಚೈನ್ ರಿಯಾಕ್ಷನ್ ರೀ. ಈ PCR ಅನ್ನ HIV ಪರೀಕ್ಷೆಗೂ ಏನ್ ಮಾಡ್ತಾರ್ರಿ, ಹೆಲ್ಪ್ ಅಥವಾ HIV ಪರೀಕ್ಷೆ ಮಾಡಾಕನು ಯೂಸ್ ಮಾಡ್ಕೋತಾರ್ರಿ. ನೆಕ್ಸ್ಟ್ ದ್ವಿಸುರುಳಿಯನ್ನು ಏಕಸುರುಳಿಯನ್ನಾಗಿಸಲು ಏನ್ ಮಾಡ್ತಾರ್ರಿ, ಬಾಹ್ಯವಾಗಿ ಶಾಖವನ್ನ ಕೊಡ್ತಾರೆ. ಹಾಗಾದ್ರ ಇದು ನಿಮ್ಮ DNA ಏನ್ರಿ, ಇದು ನಿಮ್ಮ DNA. ಇನ್ನ ಮುಂದಿನ ಕ್ಲಾಸ್ ಒಳಗ್ರಿ ಜೀನ್ಸ್ ಬಗ್ಗೆ ಹೇಳ್ತಾರೆ. ಇಲ್ಲಿ ಮತ್ತ ಏನ್ ಕೇಳ್ತಾರ ಅಂತಂದ್ರ DNA ಫಿಂಗರ್ ಪ್ರಿಂಟ್ ಅಂತ ಕೇಳ್ತಾರೆ. DNA ಫಿಂಗರ್ ಪ್ರಿಂಟ್ ಬಗ್ಗೆ ಹಲವಾರು ಬಾರಿ ಎಕ್ಸಾಮ್ ಒಳಗ ಕ್ವಶನ್ ಆಗೈತ್ರಿ. DNA ಅಂತಂದ್ರೆ ಏನಿಲ್ರಿ, DNA ಅಲ್ಲಿ ಕಂಡು ಬರುವ ಜೀನ್ಸ್ಗಳ ಕೆಲಸ ಏನ್ರಿ, ಆನುವಂಶೀಯವಾಗಿ ಮಾನವ ಗುಣಲಕ್ಷಣಗಳನ್ನ ವಂಶ ಪಾರಂಪರ್ಯವಾಗಿ ವಂಶದಿಂದ ವಂಶಕ್ಕೆ ಏನ್ ಮಾಡೋದು, ಎತ್ತಾಕೊಂಡು ಹೋಗೋ ಕೆಲಸ ಮಾಡ್ತೈತ್ರಿ ಜೀನ್ಸ್ ಮಾಡೋದು. ಅದರ ಮುಖ್ಯ ಘಟಕ ಯಾವ್ದ್ರಿ, ಒಂದು DNA ಅಂತ ಕರಿತೀವಿ. ಗೊತ್ತದ್ರಿ. ನೋಡ್ರಿ ಏನ್ ಕ್ವಶನ್ ಇಟ್ಟು ದಿನ ಕ್ವಶನ್ ಕೇಳಿದ್ರು ಏನ್ ಕೇಳಿದಾರಪ್ಪ ಅಂತಂದ್ರ ಇದ್ರಿ DNA ಫಿಂಗರ್ ಪ್ರಿಂಟಿಂಗ್ ಎಲ್ಲಿ ಬಳಸ್ತಾರ ಅಂತ ಕೇಳಿದಾರ್ರಿ. ಅಪರಾಧ ತನಿಖೆ ಆಗ್ಬೋದು, ಅಪ್ಪ ಅಮ್ಮ ಯಾರಂತ ಗುರ್ತು ಮಾಡಕ್ ಆಗಿರ್ಬೋದು, ಅಥವಾ ಅವೇನಾರ ತುಡುಗು ಪಡಕ್ ಮಾಡಿದ್ದ ಅಂತಂದ್ರ ಅಂತಲ್ಲದು ಏನ್ ಮಾಡ್ತಾರ್ರಿ, ಆ ವ್ಯಕ್ತಿನ ಅಲ್ಲೋ ಅನ್ನೋ ಸಲುವಾಗಿ ಏನ್ ಮಾಡ್ತಾರ್ರಿ, ಈ ಒಂದು DNA ಫಿಂಗರ್ ಪ್ರಿಂಟ್ ಅನ್ನ ಬಳಕೆ ಮಾಡ್ತಾರೆ. ಹಾಗಾದ್ರೆ ಇನ್ನು ಮುಂದಿನ ಕ್ಲಾಸ್ದಾಗಿ ನೋಡ್ರಿ ಜೀನ್ಸ್ಗಳ ಬಗ್ಗೆ ಸಮಗ್ರವಾಗಿ ಅಧ್ಯಯನ ಮಾಡೋಣ.